ನಾನು ಮನೇಲಿ ಇಲ್ಲದೆ ಇರೋದನ್ನೇ ಕಾಯ್ತಾ ಇರ್ತೀಯಲ್ಲ, ಮನೆ ಕೆಲಸದಿಂದ ತಪ್ಪಿಸ್ಕೊಳ್ಳೋದಕ್ಕೆ? ಇಲ್ಲ, ಅವಳನ್ನ ನಾನೇ ಆಟಕ್ಕೆ ಕರ್ಕೊಂಡು ಬಂದಿದ್ದು. ನಾನು ನಿನ್ನನ್ನು ಕೇಳಿದ್ರೆ ಮಾತ್ರ ಉತ್ತರ ಕೊಡು. ನಾನು ಇವಳಮ್ಮ. ನೀವು ಇವಳನ್ನ ಆಟ ಆಡೋದಕ್ಕೆ ಇಲ್ಲಿ ಕರ್ಕೊಂಬಂದ್ಬಿಟ್ರೆ ಅಲ್ಲಿ ಮನೆ ಕೆಲಸ ಯಾರು ಮಾಡ್ತಾರೆ? ನಿಮ್ಮ ಅಪ್ಪನೇ. ಇನ್ಮೇಲೆ ಇವಳನ್ನೇನಾದ್ರೂ ನಿಮ್ಮ ಜೊತೆ ಆಟಕ್ಕೆ ಸೇರಿಸ್ಕೊಂಡ್ರೆ ಇವಳ ಜೊತೆ ನಿಮಗೂ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಗೊತ್ತಾಯ್ತಾ? ಏನೇ ಮುಖ ನೋಡ್ತಾ ಇದೆಯಾ? ನಡಿಯ ಮನೆಗೆ. ಈಗ ಸಮಾಧಾನ ಆಯ್ತಾ ಸೌಗಂಧಿ ನಿಂಗೆ? ನಾಚಿಕೆ ಆಗಬೇಕು ನಿನಗೆ. ಬೇಕು ಅಂತ ನಿನ್ನ ಗೆಳತಿನ ಸಿಕ್ಕಾಕ್ಸ್ತಿಯಲ್ಲ. ನಾಚಿಕೆ ಪಾಚಿಕೆ ಎಲ್ಲ ಊರಿಂದ ಆಚೆಗೆ. ನಾವೆಲ್ಲ ಒಟ್ಟಿಗೆ ಆಟ ಆಡಿದ್ರು ಆಟದಲ್ಲಿ ನೀವೆಲ್ಲರೂ ನನಗೆ ಶತ್ರು ತಾನೆ. ಆಟದಲ್ಲಿ ಗೆಲ್ಬೇಕಂದ್ರೆ ಏನು ಬೇಕಾದರೂ ಮಾಡ್ಬೋದು, ಆದರೆ ಮೋಸದಿಂದ ಗೆಲ್ಲಬಾರ್ದು. ಧೈರ್ಯದಿಂದ ಸಾಹಸದಿಂದ ಗೆಲ್ಲಬೇಕು. ಕುತಂತ್ರ ಮಾಡಿ ಗೆಲ್ಲೋದನ್ನ ಯಾರೂ ಒಪ್ಪಲ್ಲ. ಹಿರಣ್ಮೈನ ಗೆಲ್ಲೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಆ ಹಿರಣ್ಮೈ ಇಲ್ಲಿ ಖುಷಿಯಾಗಿ ಆಟ ಆಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ. ಅದಕ್ಕೆ ನಾನೇ ಹೋಗಿ ಅವರಮ್ಮನ್ನ ಕರ್ಕೊಂಡು ಬಂದಿದ್ದು. ಈಗ ಅವರಮ್ಮ ಬೈತ್ ಕರ್ಕೊಂಡು ಹೋದ್ರಲ್ಲ, ನನಗೆ ಗೆದ್ದಷ್ಟೇ ಖುಷಿ ಆಗ್ತಿದೆ. ಈಗ ತೃಪ್ತಿ ಆಯ್ತಲ್ಲ ನಿನಗೆ? ಆಡ್ಕೊ, ನಾನು ನಿನ್ನ ಜೊತೆ ಆಟ ಆಡಲ್ಲ. ಹೇ, ಅವ್ರು ಹೋದ್ರೆ ಹೋಗ್ಲಿ ಬಿಡೆ, ನಾವು 3 ಜನ ಆಟ ಆಡೋಣ. ಇಲ್ಲ, ನಾನು ನಿನ್ನ ಜೊತೆ ಆಡಲ್ಲ. ನಿನ್ನ ಜೊತೆ ಆಡಿದ್ರೆ ಮೋಸ. ಆಮೇಲೆ ನಿಮ್ಮ ಅಪ್ಪನ ಕರ್ಸ್ಕೊಂಡು ನಾನು ಹೊಡಿಸ್ತೀಯ. ನಾನು ನಿನ್ನ ಜೊತೆ ಆಡಲ್ಲ. ಏ ಪ್ರಕಾಶ, ನಿಂತ್ಕೊಳ್ಳೋ. ಏನು ನೀನೆಲ್ಲ ಹೊರಟೆ? ಏ ಸೌಗಂಧಿ, ಎಲ್ಲರೂ ಹೋಗ್ಬಿಟ್ರಲ್ಲಿ ನಾವಿಬ್ರು ಏನೇ ಆಡೋದು? ಎಲ್ರು ಹೋದ್ರೆ ಸರಿ, ನೀ ನನ್ನ ಜೊತೆ ಆಟ ಆಡ್ಬೇಕು. ಬಾ, ನಾನು ನೀನು ಕುಂಟೆ ಬಿಲ್ಲೆ ಆಡೋಣ. ಅಮ್ಮ ಹೊಟ್ಟೆ ನೋವು, ಅಮ್ಮ ಹೊಟ್ಟೆ ನೋವು. ಸೌಗಂಧಿ, ನಂಗೆ ಆಗ್ತಿಲ್ವೇ? ನಂಗೆ ಅರ್ಜೆಂಟು. ಅಮ್ಮ ಹೊಟ್ಟೆ ನೋವು, ಅಮ್ಮ. ಏ ಪ್ರಕಾಶ, ಏ ಪ್ರಕಾಶ. ಎಲ್ರು ಕಳ್ಳನ ಮಕ್ಳೇ. ಆ ಹುಡುಗಿ ಮುಂದೆ ಹೋಗಿ ಬಲಕ್ ತಿರ್ಗ್ಮೇಲೆ ದೇವಸ್ಥಾನ ಅಂತ ಅಂದ್ಲು. ಬರ್ತಾನೆ ಇದ್ದೀನಿ. ಎಷ್ಟು ದೂರ ಆದ್ರೂ ದೇವಸ್ಥಾನ ಸಿಕ್ತಿಲ್ವಲ್ಲ. ಮುಂದೆ ಬಂದಿಲ್ಲ, ಎಷ್ಟು ದೂರ ಅಂತ ಕೇಳಬೇಕಿತ್ತು. ಎಷ್ಟು ದೂರನೋ ಏನು ಕತೆನೋ. ಅರೆ, ಅಲ್ಲಿ ಮಂಟಪ ಕಾಣಿಸ್ತಿದೆಯಲ್ಲ, ಅಲ್ಲೋಗಿ ಕೂತ್ಕೊಂಡು ಸುಧಾರಿಸ್ಕೊಂಡು ಮುಂದೆ ಏನಂತ ಯೋಚನೆ ಮಾಡೋಣ. ಈ ಊರಲ್ಲಿ ಕುಡಿಯೋದಕ್ಕೆ ನೀರು ಸಹಿತ ಕೊಟ್ಟಿಲ್ಲ. ಲಿಂಗ ಸಿಗೋವರೆಗೂ ಊಟ ತಿಂಡಿ ಕತೆ ಏನೋ ಮಹಾತಾಯಿ, ನೀನೇ ಕಾಪಾಡಬೇಕು. ಸ್ವಾಮಿ, ಈ ಊರಲ್ಲಿ ಶಿವನ ದೇವಸ್ಥಾನ ಎಲ್ಲಿದೆ? ಅಲ್ಲಿ ಹುಡುಗಿ ಕೇಳಿದೆ, ಅವಳು ಮುಂದಕ್ಕೆ ಹೋಗಿ ಬಲಕ್ಕೆ ತಿರುಗಿ ಅಂತಂದ್ಲು. ಆಗ್ಲಿಂದ ಬರ್ತಾನೆ ಇದ್ದೀನಿ, ದೇವಸ್ಥಾನ ಕಾಣಿಸ್ತಿಲ್ಲ. ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಾ? ಈ ಊರಿನಲ್ಲಿ ಶಿವನ ದೇವಸ್ಥಾನ ಯಾವುದೂ ಇಲ್ಲ. ಯಾವ ಊರಪ್ಪ? ನಮ್ಮೂರು ಚಕ್ರಾಪುರಿ. प्रभृति देवेशी जनोऽयं त्वदुप्राशितः अतोऽस्यं तव भक्तस्य. ನಮ್ಮೂರಿನ ವೇದಾಂತ ಪಂಡಿತ ದೇಶಿಕರು ಈ ಊರಲ್ಲಿ ಅಗ್ನಿಲಿಂಗ ಶಿವನ ದೇವಸ್ಥಾನ ಇದೆ ಅಂತ ಹೇಳಿದ್ರು. ಅದು ಎಲ್ಲಿದೆ? ಈ ಊರಿನಲ್ಲಿ ಇರೋದೇ ಒಂದು ದೇವಸ್ಥಾನ, ಅದು ಶಿವನ ದೇವಸ್ಥಾನ ಅಲ್ಲ.
ಏನಪ್ಪ ನೀನು ತ್ರಿಪುರ ಸುಂದರಿ ಅಮ್ಮನವರಿರೋ ಚಕ್ರಾಪುರಿಯವನ? ಹೌದು ತಾತ, ಹೌದು. ನೀನು ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕಾ? ಅಗ್ನಿಲಿಂಗ ದರ್ಶನ ಮಾಡ್ಬೇಕಾ? ಹೌದು ತಾತ. ಆದ್ರೆ ಇವರು ಈ ಊರಲ್ಲಿ ಶಿವನ ದೇವಸ್ಥಾನ ಇಲ್ಲ ಅಂತಿದ್ದಾರೆ. ಇನ್ನು ಅಗ್ನಿಲಿಂಗನ ಎಲ್ಲಿ ನೋಡೋದು? ನಿರಾಶನಾಗಬೇಡಪ್ಪ. ಹೀಗೆ ಹೀಗೆ ಸೀದಾ ಹೋಗು. ನೀನು ಹುಡುಕ್ತಾ ಇರೋ ದೇವಸ್ಥಾನ ಅಲ್ಲಿ ನಿನಗೆ ಸಿಗುತ್ತೆ. ಆದ್ರೆ ಇವರು ಶಿವನ ದೇವಸ್ಥಾನ ಈ ಊರಲ್ಲೇ ಇಲ್ಲ ಅಂತಾರಲ್ಲ. ನೀನು ಹೋಗ್ತಾ ಇರು, ಆಮೇಲೆ ಎಲ್ಲ ನಿನಗೆ ಗೋಚರವಾಗುತ್ತೆ. ಸರಿ ತಾತ, ತುಂಬ ಉಪಕಾರ ಆಯಿತು. ನಾನು ಇಷ್ಟು ದೂರ ಬಂದಿದ್ದು ವ್ಯರ್ಥ ಆಯ್ತೇನೋ ಅಂದ್ಕೊಂಡಿದ್ದೆ. ಈಗ ನೀವೇ ನನಗೆ ದಾರಿ ದೀಪ. ನಾನು ಬರ್ತೀನಿ. ಏಯ್ ಮುತ್ಕ, ಯಾಕ ಹುಡುಗನ ಹತ್ರ ಸುಳ್ಳು ಹೇಳಿದೆ? ನಮ್ಮೂರಿನಲ್ಲಿ ಶಿವನ ದೇವಸ್ಥಾನ ಎಲ್ಲೋ ಇದೆ. ಹುಟ್ಟಾಗಿಂದ ಕಣ್ಣು ಮುಚ್ಕೊಂಡು ಉಬ್ಬತ್ತಿ ಹಚ್ಕೊಂಡು ಇಲ್ಲೇ ಕೂತಿದ್ದೀನಿ. ನನಗೆ ಕಾಣ್ದೇ ಇರೋ ಶಿವ ನಿನಗೆ ಕಂಡುಬಿಟ್ನೇನಾ? ಮಗು, ಸತ್ಯ ಮತ್ತು ಸುಳ್ಳುಗಳೆರಡು ಒಂದೇ ಮರದ ಎರಡು ಕವಲಿದ್ದ ಹಾಗೆ. ನಿನಗೆ ಮರದ ಒಂದು ಕವಲ್ ಮಾತ್ರ ಕಾಣಿಸ್ತಾ ಇದೆ, ನನಗೆ ಪೂರ್ತಿ ಮರನೇ ಕಾಣಿಸ್ತಾ ಇದೆಯಪ್ಪ. ಮೈ ತುಂಬ ಬರೀ ವಿಭೂತಿ ಪಟ್ಟೆ ಪಡ್ಕೊಂಡ್ರೆ ದೈವ ಸಾಕ್ಷಾತ್ಕಾರವಾಗಲ್ಲಪ್ಪ. ಒಳಗಿನ ಕಣ್ಣು ತೆಗಿಬೇಕು. ಹೀಗೆ ಪ್ರಯತ್ನ ಮಾಡ್ತಾ ಇರು. ಒಂದಲ್ಲ ಒಂದು ದಿವಸ ಮೈ ಮೇಲಿನ ಬೂದಿ ಕಳಚಿ ನಿನಗೂ ಮುಕ್ತಿ ಮಾರ್ಗ ಸಿಗುತ್ತೆ. ನೀನು ಇಲ್ಲೇ ಕೂತಿರು, ನಾನಿನ್ ಬರ್ತೀನಿ. ಎಲ್ಗೊಟ್ಟೆ ನಿದ್ದೆ ಮಾಡೋದು ಬಿಟ್ಟು? ಇನ್ನು ನಿದ್ದೆ ಮಾಡೋ ಹಾಗಿಲ್ಲ. ನಾನು ಕಾಯ್ತಿದ್ದ ಸಮಯ ಬಂದ್ಬಿಡ್ತು. ಇನ್ನು ನಿದ್ದೆ ಮಾಡೋ ಹಾಗಿಲ್ಲ. ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ಯಕ್ಷಸ್ವರೂಪಾಯ ಜಟಾಧರ. ಅಬ್ಬಾ, ಈ ಊರೇ ವಿಚಿತ್ರವಾಗಿದೆಯಲ್ಲ. ಊರಲ್ಲಿ ನೀರು ಕೇಳಿದ್ರೆ ನೀರು ಕೊಡಲ್ಲ ಅಂತಾರೆ. ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ದೇವಸ್ಥಾನನೇ ಇಲ್ಲ ಅಂತಾರೆ. ಸದ್ಯ ತಾತಪ್ಪ ಒಬ್ರು ದಾರಿ ಹೇಳಿದ್ರು. ಅಂತೂ ದೇವಸ್ಥಾನ ಸಿಕ್ತು. ತಾತಪ್ಪ ಹೇಳಿದ್ದು ನಿಜ ಆಗೋಯ್ತು. ಇದೇನಿದು? ದೇವಸ್ಥಾನದ ಬಾಗಿಲೇ ತೆಗೆದಿಲ್ಲ, ಯಾರು ಕಾಣಿಸ್ತಾನೂ ಇಲ್ಲ. ದೇವಸ್ಥಾನಕ್ಕೆ ಯಾರು ಪೂಜೆನೂ ಮಾಡಲ್ವಾ? ಆಗಿದ್ದಾಗ್ಲಿ ಇಲ್ಲೇ ಕಾಯ್ಕೊಂಡು ಕೂತಿರ್ತೀನಿ.
ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾರಪ್ಪ ನೀನು? ಇಲ್ಲಿ ಯಾಕೆ ಕೂತಿದ್ಯಾ? ನೋಡಿದ್ರೆ ನಮ್ಮೂರ್ನ ಒಂಥರ ಕಾಣಿಸ್ತಾ ಇಲ್ವಲ್ಲ. ಯಾವ ಊರು ನಿಂದು? ಸ್ವಾಮಿ, ನಾನು ಚಕ್ರಾಪುರಿಯವನು. ನನ್ನ ಹೆಸರು ಬಂಗಾರಿ ಅಂತ. ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ಕೆ ಬಂದೆ. ತುಂಬ ಹೊತ್ತಾಗೋಯ್ತಲ್ವಾ? ಹೌದಪ್ಪ, ತಡವಾಗೋಯ್ತು. ಮನೆಯಲ್ಲಿ ನನ್ನ ಹೆಂಡತಿಗೆ ಹುಷಾರಿಲ್ಲ, ನೋಡ್ಕೊಳ್ಳೋದಕ್ಕೂ ಯಾರೂ ಇಲ್ಲ. ಅದು ಅಲ್ಲದೆ ಇಲ್ಲಿ ಕುಡಿಯೋ ನೀರಿಗೆ ತುಂಬ ಹಾಹಾಕಾರ. ನೀರು ತರಕ್ಕೆ ಹೋಗಿದ್ದೆ. ಬಾಪ್ಪ, ಪೂಜೆ ಮಾಡ್ತೀನಿ. ಇದೇನಿದು? ಅಮ್ಮನವ್ರ ವಿಗ್ರಹ ಇದೆಯಲ್ಲ. ಆ ವಿಭೂತಿಯವನು ಇಲ್ಲಿ ಶಿವನ ದೇವಸ್ಥಾನ ಇಲ್ಲ ಅಂತ ಹೇಳಿದ್ದ. ಆದ್ರೆ ಆ ಮುದ್ಕಪ್ಪ ಶಿವನ ದೇವಸ್ಥಾನ ಇದೆ ಹೋಗು ಅಂತ ಹೇಳ್ದ. ಎಲ್ಲ ಅಯೋಮಯವಾಗಿದೆಯಲ್ಲ. ಏನು ವಿಚಿತ್ರ ಊರಪ್ಪ ಇದು. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಕ್ಷಮಿಸ್ಬೇಕು ಸ್ವಾಮಿ, ಇದು ಶಿವನ್ ದೇವಸ್ಥಾನ ತಾನೆ? ಇಲ್ಲಿ ಅಗ್ನಿಶಿವನ್ ಲಿಂಗ ಇಲ್ಲಿದೆ. ಅದು ಬೇರೆ ಕಡೆ ಇದೆಯಾ? ನಾನು ಅಲ್ಲೂ ಪೂಜೆ ಮಾಡಿಸ್ಬೇಕು. ಅಗ್ನೀಶ್ವರನ ಶಿವನ ದೇವಸ್ಥಾನನ ಅಂಥದ್ದು ಯಾವುದು ಇಲ್ಲಿ ಇಲ್ವಲ್ಲಪ್ಪ. ಇದು ಅಮ್ಮನವ್ರ ದೇವಸ್ಥಾನ. ಈ ದೇವಸ್ಥಾನ ಬಿಟ್ಟರೆ ಇಡೀ ಶಂಕರಾಪುರಿನಲ್ಲಿ ಬೇರೆ ದೇವಸ್ಥಾನ ಯಾವುದೂ ಇಲ್ಲ. ಆ ಊರಿನಲ್ಲಿ ಶಿವನ ದೇವಸ್ಥಾನದಲ್ಲಿ ಅಗ್ನಿಸ್ವರೂಪಿ ಲಿಂಗ ಒಂದಿದೆ. ಅದಕ್ಕೆ ಅಗ್ನಿಲಿಂಗ ಅಂತ ಹೇಳ್ತಾರೆ. ಅದನ್ನ ನೀನು ತರಬೇಕು. ಅದಂತಂದ್ರೆ ಆ ಲಿಂಗದ ಅಗ್ನಿಯಲ್ಲಿ ದುಷ್ಟಶಕ್ತಿ ಜ್ವಾಲಾಮುಖಿ ನಾಶವಾಗ್ತಾಳೆ. ನೀನು ಹುಡುಕ್ತಾ ಇರೋ ದೇವಸ್ಥಾನ ಅಲ್ಲಿ ನಿನಗೆ ಸಿಗುತ್ತೆ. ಮತ್ತೆ ಆ ತಾತಪ್ಪ ಹೇಳಿದ್ನಲ್ಲ ಶಿವನ ದೇವಸ್ಥಾನ ಇಲ್ಲಿದೆ ಅಂತ. ಯಾರು? ಆ ಹುಚ್ಚು ಮುದುಕಪ್ಪನ. ಅವನಿಗೆ ಅರಡು ಮರಳು ಏನೋ ಬಾಯಿಗೆ ಬಂದಿದ್ದು ಹೇಳ್ತಾ ಇರ್ತಾನೆ. ಇಷ್ಟು ದಿನ ಅವನು ಮಾತಾಡ್ತಿರ್ಲಿಲ್ಲ. ಇವತ್ತು ನಿನ್ನ ನೋಡಿ ಮಾತಾಡ್ತಾ ಇದ್ದಾನು. ಏನೋ ಒಂದು ಬೂಸಿ ಬಿಡ್ತಾ ಇರ್ತಾನೆ. ಬೂಸಿ ಬಿಡೋದು ಅಂದ್ರೆ? ಬೂಸಿ ಬಿಡ್ತಾನೆ ಅಂದ್ರೆ ಸುಳ್ಳು ಹೇಳ್ತಾನೆ ಅಂತ ಅರ್ಥ. ಶಿವನಿಗೆ ಅಂತ ಇಲ್ಲಿ ಯಾವುದು ಬೇರೆ ದೇವಸ್ಥಾನ ಇಲ್ಲಪ್ಪ. ಹಾಗಾದ್ರೆ ಇಲ್ಲೆಲ್ಲೂ ಶಿವನ ದೇವಸ್ಥಾನನೂ ಇಲ್ವಾ? ಅಗ್ನಿಲಿಂಗನೂ ಇಲ್ವಾ? ಹೇಳಿದ್ನಲ್ಲಪ್ಪ, ಇಲ್ಲಿ ಯಾವ ಲಿಂಗನೂ ಇಲ್ಲ, ಈಶ್ವರನೂ ಇಲ್ಲ, ಕುಡಿಯೋದಕ್ಕೆ ನೀರೇ ಇಲ್ಲ. ಇಲ್ಲಿಗೆ ಬರಗಾಲ ಬಂದು ಎಷ್ಟೋ ವರ್ಷನೇ ಆಯ್ತಪ್ಪ. ಏನೋ ನಮ್ಮ ವಂಶಿಕರ ಕಾಲದಿಂದನೂ ಅಮ್ಮನವ್ರ ಪೂಜೆ ಮಾಡ್ಕೊಂಬಂದಿದ್ದಾರೆ. ನನ್ನ ಮಕ್ಕಳೆಲ್ಲ ಚೆನ್ನಾಗಿ ಓದ್ಕೊಂಡು ಪಟ್ನ ಸೇರ್ಕೊಂಡಿದ್ದಾರೆ. ನನ್ನನ್ನು ಬಂದ್ಬಿಡು ಈ ನೀರು ಇಲ್ದೇ ಇರೋ ಕೊಂಪೆಯಲ್ಲಿ ಯಾಕಿರ್ತೀಯ ಅಂತ ಬೈತಾರೆ. ಆದರೆ ನನಗೆ ಈ ಊರು ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ. ಅದಕ್ಕೆ ಇಲ್ಲೇ ಇದ್ದೀನಿ. ಹಾಗಿದ್ರೆ ನಾನಿಲ್ಲಿ ಬಂದ ಕೆಲಸನೂ ಆಗಲ್ಲ, ಅಗ್ನಿಲಿಂಗದ ದರ್ಶನನೂ ಆಗಲ್ಲ. ಇದ್ರೆ ತಾನೇಪ್ಪ ದರ್ಶನ ಆಗೋದು. ಸುಮ್ಮನೆ ಈ ನೀರಿಲ್ದೇ ಇರೋ ಊರಲ್ಲಿ ಯಾಕಪ್ಪ ಕಷ್ಟಪಡ್ತಾ ಇದೆ? ನಾವು ಅನುಭವಿಸ್ತಾ ಇರೋದೇ ಸಾಕು. ಸುಮ್ಮನೆ ನಿನ್ನ ಊರಿಗೆ ಹೋಗಪ್ಪ. ಚಕ್ರಾಪುರಿ ತುಂಬ ಸುಭಿಕ್ಷವಾದ ಊರು ಅಂತ ಕೇಳ್ಪಟ್ಟಿದ್ದೀನಿ. ಅಲ್ಲಿ ತ್ರಿಪುರ ಸುಂದರಿ ಅಮ್ಮನವರ ಸಾಕ್ಷಾತ್ಕಾರವೇ ಆಗುತ್ತೆ ಅಂತಾರಲ್ಲ, ಅಂಥ ಊರನ್ನ ಬಿಟ್ಟು ಇಲ್ಲಿ ಯಾಕಪ್ಪ ಬಂದೆ? ನೀವು ಹೇಳೋದು ಒಂಥರ ಸರಿನೇ. ಇಲ್ಲಿ ಬಂದಾಗ
ಅಮ್ಮನವ್ರ ದರ್ಶನ ಆದರೂ ಆಯ್ತಲ್ಲ, ನಾನಿನ್ ಬರ್ತೀನಿ. ಕೊಡ್ ಬಾಪ, ಒಳ್ಳೇದಾಗ್ಲಿ. ಬಾರೆ ಬಾ. ಎಷ್ಟು ದುರಹಂಕಾರ ನಿನಗೆ. ನಾನು ಮನೇಲಿ ಇಲ್ದೇ ಇರೋ ಸಮಯ ನೋಡ್ಕೊಂಡು ಹೊರಗೆ ಹೋಗಿ ಆಟ ಆಡ್ತೀಯಲ್ಲ. ಬಟ್ಟೆ ತೊಳೆಯಕ್ಕೆ ಹೇಳಿದ್ದೆ, ತೊಳೆದ್ಯಾ? ಹೋ ರಶ್ಮಿ ಅಮ್ಮ, ಬಟ್ಟೆ ಒಗೆದ್ಬಿಟ್ಟ ನಾನು ಆಟಾಡಕ್ಕೆ ಹೋಗಿದ್ದು. ಬಟ್ಟೆ ಒಗದ್ಯಾ? ಪಾತ್ರೆ ತೊಳೆಯಕ್ಕೆ ಹೇಳಿದ್ದೆ, ಅದನ್ನ ಅದು ಅದು ಮಾಡಿಲ್ಲ ಅಲ್ಲ. ನಾನು ಹೇಳಿರೋ ಕೆಲಸ ಮಾಡಿದೆ, ಅದು ಹೇಗೆ ಹೊರಗೆ ಹೋದೆ ನೀನು? ನಿನಗೆ ಮಾಡಿಸ್ತೀನಿ ತಡಿ. ಏನ್ ಮಾಡ್ತಿದ್ಯಾ ನೀನು? ಏನು ಮಾಡ್ತಿದ್ಯಾ? ಯಾಕೆ ಹೀಗೆ ಹೊಡಿತಿದ್ಯಾ? ಲೇ ರಶ್ಮಿ, ಏನಾಗಿದೆ ನಿನ್ಗೆ? ಯಾಕೆ ಮಗುನ ಹಾಗೆ ಹೊಡಿತಿದ್ಯಾ? ನಾನು ಇವಳಿಗೆ ಮನೆ ಕೆಲಸ ಮಾಡೋದಕ್ಕೆ ಹೇಳಿದ್ದೆ, ಬಟ್ಟೆ ಒಗಿ ಪಾತ್ರೆ ತೊಳಿ ಅಂತ. ಬಟ್ಟೆ ಒಗೆದು ಬಿಟ್ಲಂತೆ, ಅದಕ್ಕೆ ಹೊರಟು ಬಿಟ್ಲಂತ ಆಟ ಆಡೋದಕ್ಕೆ. ಪಾತ್ರೆಗಳು ಯಾರು ತೊಳಿತಾರೆ? ಅಯ್ಯೋ, ಆ ಪಾತ್ರನೆಲ್ಲ ನಾ ತೊಳೆದಿಟ್ಟಿದ್ದೀನಿ ಬಿಡೆ. ಇವಳು ಹೋಗೋದಿಲ್ಲ ಅಂದ್ಲು. ಅವಳ ಸ್ನೇಹಿತೆ ಬಂದು ಕರೆದ್ಲು, ನಾನೇ ಬಲವಂತ ಮಾಡಿ ಕಳಿಸ್ದೆ. ಅದಕ್ಕೆ ಇವಳು ಹೋಗಿದ್ಲು. ಇದರಲ್ಲಿ ಇವಳದ್ದು ಏನು ತಪ್ಪಿಲ್ಲ. ಓ, ಇವಳು ಕೆಲಸನ ನಿಮಗೊಪ್ಸಿ ನಾನೀಗ ಯಾವ ಮಾರ್ಸ್ ಹೋಗಿದ್ದಾಳೆ. ಇವಳಿಗಿನ್ನೂ ಶಿಕ್ಷೆ ಜಾಸ್ತಿನೇ ಆಗ್ಬೇಕು. ನಿನ್ನ ಲೇ ರಶ್ಮಿ, ನೀನೇನು ಮನುಷ್ಯೋ ರಾಕ್ಷಸನೋ? ಮಗುನ್ ಹೀಗೆ ಹೊಡಿತೀಯಲ್ಲ, ನಿನ್ಗೇನು ಕರುಳು ಅನ್ನೋದಿಲ್ವ ನಿನಗೆ? ಇಲ್ಲ, ನನಗೆ ಯಾವ ಕರುಳು ಇಲ್ಲ. ನಾನು ದೇವರಾಕ್ಷಸಿ. ಏ ಮುದುಕಿ, ನಿನ್ನ ಕುಮ್ಮಕ್ಕಿಂದಲೇ ಅವಳು ಇಷ್ಟು ಹೆಚ್ಕೊಂಡಿರೋದು. ಬಿಡು ದಾರಿ. ನಾನು ಇವಳಿಗೆ ಶಿಕ್ಷೆ ಕೊಡ್ಬೇಕಾದ್ರೆ ಯಾರು ಅಡ್ಡಿ ಬರಕೂಡ್ದು. ರಶ್ಮಿ ವಿಚಿತ್ರವಾಗಿ ಆಡ್ತಿದ್ದಾಳಲ್ಲ, ಅವಳ ಮೈಲಿ ಯಾವುದೋ ದುಷ್ಟಶಕ್ತಿ ಹೋಗಿದೆಯಂತೆ. ಅದಕ್ಕೆ ಹಿರಣ್ಮೈಗೆ ನಮಗೆಲ್ಲ ಕಾಟ ಕೊಡ್ತಿರೋದು. ರಶ್ಮಿ, ನಿಂದಮ್ಮ ಅಂತೀನಿ ಕಣೆ. ನಿನಗೆ ಹೊಡಿಬೇಕು ಅಂತ ಅನ್ಸಿದ್ರೆ ನನಗೆ ಹೊಡಿ, ನಾನು ಅನ್ಭವಿಸ್ತೀನಿ. ಪಾಪ ಈ ಮಗು ಏನು ಮಾಡಬೇಡ ಕಣೆ. ನಿಂದಮ್ಮಯ್ಯ ಅಂತೀನಿ. ನಿನಗೆ ಕಾಲಿಗೆ ಬಿಡ. ಭಯ ಭಕ್ತಿ ಹೀಗೆ ಇರ್ಲಿ. ಈ ಮನೇಲಿ ನನ್ನ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಕೂಡ್ದು. ಹಾಗೇನಾದ್ರೂ ಆದ್ರೆ ಇಬ್ಬರನ್ನು ಸಾಯಿಸ್ಬಿಡ್ತೀನಿ.